ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸೋಲಾರ್ ಟೆಕ್ ಸೊಲ್ಯೂಷನ್. ನೀವು ಇವಾಗ ನೋಡ್ತಾ ಇರೋದು ಬಳ್ಳಾರಿ ಜಿಲ್ಲೆಯಲ್ಲಿರುವಂಥ ಸಿರುಗುಪ್ಪ ತಾಲೂಕು ಮತ್ತು ಕರೂರು ಅನ್ನೋ ಒಂದು ವಿಲೇಜಲ್ಲಿ ಇವರು ಬಂದು 16 ಪ್ಯಾನಲ್ಸ್ ಹಾಕ್ಸ್ಕೊಂಡಿದ್ದಾರೆ 5 HP ಸಿಸ್ಟಮ್ಮು. ಅದು ಇವರು ಓಪನ್ ವೆಲ್ಗೆ ಹಾಕ್ಕೊಂಡಿರೋದು ಮೋಟ್ರನ್ನ. ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು ಓಪನ್ ವೆಲ್ಲು, ಅಂದರೆ ಇವರೇ ಮಾಡ್ಕೊಂಡಿರೋದು ಓಪನ್ ವೆಲ್ನ. ಒಂದು ಡೀಸೆಲ್ ಮೋಟ್ರ್ ಇದೆ, ಈಗ ರೀಸೆಂಟಾಗಿ ಇನ್ಸ್ಟಾಲ್ ಮಾಡ್ಕೊಂಡಿರೋದು. ಜೊತೆಗೆ ಒಂದು ಸೋಲಾರ್ ಮೋಟ್ರ್ ಇದೆ. ಆ ಬ್ಲ್ಯಾಕ್ ಕಲರ್ ಪೈಪ್ ಬಂದು ಸೋಲಾರ್, ಈ ಕಡೆ ಗ್ರೀನ್ ಕಲರ್ ಪೈಪ್ ಬಂದು ಡೀಸೆಲ್ ಮೋಟ್ರು. ಸೊ ಇವ್ರದ್ದು ಏನಾಗಿತ್ತಪ್ಪ ಅಂದರೆ ಸ್ಟಾರ್ಟರ್ ಇಶ್ಯೂ ಇತ್ತು. ಸೊ ಸ್ಟಾರ್ಟರ್ ಇಶ್ಯೂ ಸಾಲ್ವ್ ಮಾಡಲಿಕ್ಕೋಸ್ಕರ ನಾವು ಇವತ್ತು ಬಂದಿದ್ದೀವಿ. ನೋಡಿ ಇವ್ರದ್ದು ಸುಮಾರು ಒಂದು 10 acres ಲ್ಯಾಂಡ್ ಇದೆ ಅಂತ ಹೇಳ್ತಿದ್ದಾರೆ. ಸೊ ಅದಕ್ಕೆಲ್ಲ ಸುಮಾರಕ್ಕೆ ಈ ಸೋಲಾರ್ ಮೋಟ್ರಿಂದ ನೀರು ಹೊಡಿತಾ ಇದ್ದಾರೆ, ಅಂದರೆ ಡ್ರಿಪ್ ಮಾಡ್ಕೊಂಡಿದ್ದಾರೆ. ನೀವಿಲ್ಲಿ ನೋಡ್ಬೋದು. ಈಗ ಸದ್ಯಕ್ಕೆ ಇದು ಟೆಂಪ್ರವರಿ ಕನೆಕ್ಷನ್ ಕೊಟ್ಟು ರನ್ ಮಾಡ್ತಾ ಇರೋದು. ನೋಡಿ ಹಾಕ್ಸನ್ ಬ್ರ್ಯಾಂಡು. ನೋಡಿ ಎಷ್ಟು ಪವರ್ ಡ್ರಾ ಮಾಡ್ತಾ ಇದೆ, ಎಷ್ಟು ವೋಲ್ಟೇಜ್ ಇದೆ, ಮೋಟ್ರ್ ವೋಲ್ಟೇಜ್ ಎಷ್ಟಿದೆ, ಮೋಟ್ರ್ ಫ್ರೀಕ್ವೆನ್ಸಿ ಎಷ್ಟಿದೆ ಎಲ್ಲನೂ ನೀವು ನೋಡ್ಬೋದು. ಮೋಟ್ರ್ ಕರೆಂಟ್ ಕೂಡ ನೋಡ್ಬೋದು ನೀವು. ಸೊ ಇದು ನಮ್ಮ ಕಾಂಟ್ಯಾಕ್ಟ್ ಡೀಟೇಲ್ಸು. ಸೊ ನೀವು ಇಲ್ಲಿ ನಮಗೆ ಕಾಂಟ್ಯಾಕ್ಟ್ ಮಾಡ್ತು ಅಂದರೆ ನಮ್ಮದು ಈ ಪ್ರಾಡಕ್ಟ್ ಏನಿದೆ ಅದನ್ನು ಒಳ್ಳೆ ಪ್ರೈಸ್ಗೆ ಹಾಕ್ಕೊಡ್ತೀವಿ, ಮತ್ತು ನಾವೇ ಬಂದು ಇನ್ಸ್ಟಾಲ್ ಮಾಡಿಕೊಡ್ತೀವಿ. ಸೊ ನೀವು ಇಲ್ಲಿ ನೋಡ್ಬೋದು, ಇದು ಸೋಲಾರ್ ಕನೆಕ್ಷನ್, ಇದು ಮೋಟ್ರ್ ಕನೆಕ್ಷನ್. ಇದು ಅವ್ರದ್ದು ಹಳೆಯ ಸ್ಟಾರ್ಟರ್ ಬಾಕ್ಸ್ ಇದು, ಮತ್ತು ಇದು ಕಂಟ್ರೋಲ್ ಸರ್ಕ್ಯೂಟ್ಸು. ಇಲ್ಲಿ ಇದೆಯಲ್ಲ, ಇದು DC MCB ಮತ್ತು TBಗಳೆಲ್ಲ ಕನೆಕ್ಟ್ ಮಾಡಿದ್ದೀವಿ. ಮತ್ತು ಇದ್ರದ್ದು ಡೀಟೇಲ್ಸ್, ಏನು ಡೀಟೇಲ್ಸ್ ಇದೆ ನೋಡಿ. ಹಾಕ್ಸನ್ ಬ್ರ್ಯಾಂಡ್ದು ಪೂರ್ತಿ ನಿಮಗೆ ಡೇಟಾ ಶೀಟ್ ಇದು. ನೋಡಿ ಟೋಟಲ್ ಇದು 16 ಪ್ಯಾನಲ್ಸ್ ಇದೆ. ಇವ್ರದ್ದು ಸರ್ವಿಸ್ ಇಶ್ಯೂ ಇದ್ದಿದ್ದರಿಂದ ನಮಗೆ ಕಾಂಟ್ಯಾಕ್ಟ್ ಮಾಡಿದರು. ಸೊ ನಾವು ಇವ್ರಿಗೆ ಸರ್ವಿಸ್ ಕೊಡ್ತಾಯಿದ್ದೀವಿ. ನೀವು ಇವಾಗ ನೋಡ್ತಾ ಇರೋದು 300 ಮೀಟ್ರಿಂದ ಆ ಪಾಂಡ್ ನೋಡಿದ್ರಲ್ಲ, ಆ ಪಾಂಡಿಂದ ಇಲ್ಲಿ ತನಕ ನೀರು ಬರ್ತಾ ಇರೋದು. ಇನ್ನು ಇದ್ರ ನೋಡಿ ಪೈಪ್ ಸೈಜ್ ಬಂದು 5 ಇಂಚು. 5 ಇಂಚ್ ಪೈಪಲ್ಲಿ ಈಗ ಸದ್ಯಕ್ಕೆ ಇಷ್ಟು ನೀರು ಬರ್ತಾಯಿದೆ. ಯಾಕೆಂದರೆ ಮೋಟ್ರ್ ಇನ್ನೂ ಫ್ರೀ ಆಗಿಲ್ಲ. ಏಕೆಂದರೆ ಸುಮಾರು ಒಂದು 6 ತಿಂಗಳ ಹತ್ರ ಆಗಿದೆ ಇವರು ಮೋಟ್ರ್ ಸ್ಟಾರ್ಟ್ ಮಾಡಿ. ಮೋಟ್ರ್ ಸುಮ್ಮನೆ ಸ್ಟಕ್ ಆಗಿರುತ್ತೆ. ಸೊ ಅದರಿಂದ ನಿಧಾನಕ್ಕೆ ರೈಸ್ ಆಗ್ತಾಯಿದೆ ಗ್ರ್ಯಾಜುವಲಿ. ನಾವು ಅಲ್ಲಿಂದ ನೋಡ್ಕೊಂಡು ಬರಬೇಕಾದ್ರೆ ಇದ್ದಿದ್ದು 1700 ವ್ಯಾಟ್ಸ್ ಅಷ್ಟೇ ಕನ್ಸ್ಯೂಮ್ ಮಾಡ್ತಾಯಿದ್ದಿದ್ದು ಪವರ್ನ. ಸೊ ನೋಡಿ ಇವ್ರದ್ದು ಪೂರ್ತಿ ತೋಟ ಎಲ್ಲ ಡ್ರಿಪ್ ಇರಿಗೇಷನ್ ಸಿಸ್ಟಮ್ ಎಲ್ಲ ಸೋಲಾರಿಂದನೇ ರನ್ ಆಗ್ತಿರೋದು. ತಾಳೆ ಇದೆ, ಮತ್ತು ಜಮ್ನೇರಳೆ, ಮತ್ತು ಸೀಬೆ, ನಿಂಬೆ, ಸೀಬೆ, ಮತ್ತು ಸ್ವಲ್ಪ ತೆಂಗಿನ ಮರಗಳಿದ್ದಾವೆ ಇಲ್ಲಿ ಸೈಡಲ್ಲಿ. ನೋಡಿ ಇಲ್ಲಿ ನೀರು ಹರ್ಕೊಂಡು ಹೋಗ್ತಾ ಇದೆ ಎಲ್ಲ, ಅದೇ ನೀರು. ನೀವು ನಮ್ಮನ್ನು ಯಾವ ಥರ ಕಾಂಟ್ಯಾಕ್ಟ್ ಮಾಡಿದ್ರಿ? ನಿಮ್ಮ ಇದೆಲ್ಲ ಹೇಗೆ? ನಾವು ನಿಮ್ಮ ಬಗ್ಗೆ ಎಲ್ಲ ಯೂಟ್ಯೂಬಲ್ಲಿ ನೋಡ್ತಿದ್ವಿ. ಯೂಟ್ಯೂಬಲ್ಲಿ ನೋಡಿಬಿಟ್ಟು ಅದರಲ್ಲಿ ಕಾಂಟ್ಯಾಕ್ಟ್ ನಂಬರ್ ಇತ್ತಲ್ವ ನಿಮ್ಮದು, ಅದಕ್ಕೆ ಕಾಲ್ ಮಾಡಿದ್ವಿ. ನಮ್ಮದು ಮೊದಲೇ ಆಲ್ರೆಡಿ ನಮ್ಮ ಸೋಲಾರ್ ಇರೋದಕ್ಕೆ ನಮ್ಮದು ಸ್ಟಾರ್ಟ್ರು ಪ್ರಾಬ್ಲಮ್ ಬಂದಿತ್ತು. ಮತ್ತು ಅದನ್ನೊಂದೇ ಮಾಡಿಕೊಡ್ತೀರಾ ಅಂತ ಹೇಳ್ಬಿಟ್ಟು ಕಾಂಟ್ಯಾಕ್ಟ್ ಮಾಡಿದ್ವಿ. ಓಕೆ ಮಾಡಿಕೊಡ್ತೀವಿ ಹೇಳಿ ಅವರೇ ಈಗ ದುಡ್ಡು ಇಷ್ಟಾಗುತ್ತೆ ಏನು ಅಂತ ಎಲ್ಲ ಡೀಟೇಲ್ ಹೇಳಿಬಿಟ್ಟು ಆಮೇಲೆ ಅದನ್ನು ಮಾಡಿಕೊಡ್ತೀವಿ ರೀ ಅಂಥೇಳಿ ಟೈಮ್ ಕೇಳಿದರು. ಬಟ್ ಏನಂದ್ರೆ ಸ್ವಲ್ಪ ಡಿಲೇ ಆಯಿತು, ಆದರೂ ಮಾಡಿಕೊಟ್ಟಿದ್ದಾರೆ. ಈಗ ನಮಗೆ ಫುಲ್ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು. ಈಗ ಏನಂದರೆ ಸ್ವಲ್ಪ ಟೈಮ್ ತೊಗೊಂಡಿದ್ದು ಒಂದೇ ಡಿಸಪಾಯಿಂಟ್ಮೆಂಟು. ಎಲ್ಲ ಅವರು ಏನು ಮಾತು ಕೊಟ್ಟಿದ್ರೋ ಅದ್ರ ಪ್ರಕಾರನೇ ಎಲ್ಲನೂ ಮಾಡಿಕೊಟ್ಟಿದ್ದಾರೆ. ಅವರು ಏನು ಅಮೌಂಟಿಗೆ ಮಾತಾಡಿದರು ಅದೆಲ್ಲನೂ ಕರೆಕ್ಟಾಗಿ ಮಾಡಿಕೊಟ್ಟಿದ್ದಾರೆ. ನಮಗೇನು ಎಕ್ಸ್ಟ್ರಾ ಚಾರ್ಜಸ್ ಏನೂ ಮಾಡಿಲ್ಲ. ಈಗ ಚೆನ್ನಾಗಿ ರನ್ ಆಗ್ತಿದೆ. ಒಳ್ಳೆ ಕಂಪನಿ, ನಮ್ಮ ಮೇಡ್ ಇನ್ ಇಂಡಿಯಾದೇ ಹಾಕ್ಕೊಟ್ಟಿದ್ದಾರೆ ಸ್ಟಾರ್ಟ್ರನ್ನ. ಈಗ ಹೊಸದು, ನಮ್ಮದು ಹಳೇದು ಪ್ರಾಬ್ಲಮ್ ಇತ್ತು. ಸೊ ಹಂಗಾಗಿ ಅದನ್ನು ತೆಗೆದಾಕ್ಬಿಟ್ಟು ಈಗ ಹೊಸದು ಕೂಡಿಸಿದ್ದೀವಿ. ಇವರು ಕಂಪ್ನಿದು ಹಾಕ್ಸನ್ ಬ್ರ್ಯಾಂಡು, ಅದನ್ನು ತೊಗೊಂಬಂದು ಕೂಡಿಸಿದ್ದಾರೆ. ಚೆನ್ನಾಗಿ ರನ್ ಆಗ್ತಾಯಿದೆ. ನಮ್ಮದು ಬಂದುಬಿಟ್ಟು ಊರು ಕರೂರು ಹೋಬಳಿ ಊರು, ಸಿರುಗುಪ್ಪ ತಾಲೂಕು, ಬಳ್ಳಾರಿ ಡಿಸ್ಟಿಕ್ಕು.
ನಮ್ಮದು ಇಲ್ಲಿ ಟೋಟಲ್ ಒಂದು 10 ಎಕರೆ ಇದೆ ಹೊಲ. ಒಂದು 6 ಎಕರೆ ಗದ್ದೆ, ಅದರಲ್ಲಿ ಒಂದು 4 ಎಕರೆ ತೋಟ ಮಾಡ್ಕೊಂಡಿದ್ದೀವಿ. ತೋಟಕ್ಕೆ ಡ್ರಿಪ್ ಇರಿಗೇಷನ್ ಮಾಡಿದ್ದೀವಿ. ಆ ತೋಟಕ್ಕೆ ಡ್ರಿಪ್ ಇರಿಗೇಷನ್ಗೋಸ್ಕರ ಈ ಸೋಲಾರ್ ಅಳವಡಿಸ್ಕೊಂಡಿದ್ದೀವಿ ನಾವು. ನಮ್ಮ ಕಡೆ ಬಿಸಿಲು ಸಹಜವಾಗಿ ಭಾಳಷ್ಟು ಇರುತ್ತೆ ಅಂತೇಳ್ಬಿಟ್ಟು ಇದನ್ನು ಮಾಡ್ಕೊಂಡಿದ್ದೀವಿ. ಆಮೇಲೆ ಕರೆಂಟಿಗಿಂತ ಎಷ್ಟೋ ಉಪಯೋಗ ಇದೆ. ಯಾಕಂದರೆ ಕರೆಂಟ್ ನಮ್ಮಲ್ಲಿ ಇರೋದೇ ಈಗ ಒಂದು 7 ತಾಸಿದೆ ಅಷ್ಟೇ. ಆಮೇಲೆ ಅದರಲ್ಲಿ ಲೈನು, ಆಮೇಲೆ TC ಹೋಯ್ತು, ಫ್ಯೂಸ್ ಹೋಯ್ತು, ಇಂಥವೆಲ್ಲ ಪ್ರಾಬ್ಲಮ್ಸ್ ಬರ್ತಿರ್ತವೆ. ಈ ಸೋಲಾರ್ ಅಂದರೆ ಬೆಸ್ಟ್. ನಮಗೆ ಟೈಮಿಂಗ್ ಇರೋಲ್ಲ. ಬೆಳಿಗ್ಗೆ 6ರಿಂದ ನಮಗೆ ನಡೀತಾನೆ ಇರುತ್ತೆ, ಸಾಯಂಕಾಲ ತನಕ ತೊಂದರೆನೇ ಇಲ್ದಂಗೆ ಕಂಟಿನ್ಯೂಸ್ ಆಗಿ ರನ್ ಆಗ್ತಿರುತ್ತೆ. ಯಾವುದೇ ರೀತಿ ಪ್ರಾಬ್ಲಮ್ಸ್ ಬಂದಿಲ್ಲ. ಸ್ವಲ್ಪ ಸ್ಟಾರ್ಟ್ರದೊಂದೇ ಯಾವಾಗಾದರೂ ಇವಾಗ ಬಂದಿದೆ, ಆಯ್ತು ಇನ್ನು ನೆಕ್ಸ್ಟ್ ಬರಲ್ಲ ಅಂದ್ಕೊಂಡಿದ್ದೀವಿ. ದಿನಕ್ಕೆ ಏನಿಲ್ಲ ಅಂದರೂ ನಮಗೆ ಒಂದು 10 ತಾಸನೋ ರನ್ ಆಗುತ್ತೆ ಇದು ಕಂಟಿನ್ಯೂಸ್ ಆಗಿ. ಅದೊಂದು ನಮಗೆ ಮೇನ್ ಬೆನಿಫಿಟ್ಟು. ಕರೆಂಟ್ ಆದರೆ ಬರೀ 7 ತಾಸು ಇರುತ್ತೆ ಅಷ್ಟೇ. ಅದರಲ್ಲೂ ಹೋಯ್ತು ಬಂತು, ಮತ್ತು ಈಗ ಆ ಕಡೆಯಿಂದ ಕಲಿತಾ ಬಂದಿರುತ್ತೆ. ಕರೆಂಟ್ ಹೋಯ್ತು ಅಂದರೆ ಮತ್ತೆ ಅಲ್ಲಿ ನೀರು ಇಂಬ್ರೋಗ್ಬಿಟ್ಟಿರ್ತಾವೆ, ಮತ್ತೆ ಆ ಕಡೆಯಿಂದ ಮತ್ತೆ ಕಲ್ತ್ಕೊಂಡು ಬರಬೇಕು. ಆ ರೀತಿ ಪ್ರಾಬ್ಲಮ್ ಭಾಳಷ್ಟು ಫೇಸ್ ಮಾಡ್ತಿದ್ದೀವಿ ನಾವು ಇಲ್ಲಿ ನಮ್ಮ ಗದ್ದೆಯಲ್ಲಿ ಎಲ್ಲ. ಇದು ಆದರೆ ಕಂಟಿನ್ಯೂಸ್ ಆಗಿ ರನ್ ಆಗುತ್ತೆ ಅಲ್ವಾ. ಆ ಕಂಟಿನ್ಯೂಸ್ ರನ್ ಆಗೋದ್ರಿಂದ ನೀರು ಹೊಲ ದಿನಕ್ಕೆ ಕಲ್ತ್ಕೊಂಡು ಹೋಗ್ಬಿಡುತ್ತೆ. ಅದು ಒಂದು ನಮಗೆ ಮೇನ್ ಬೆನಿಫಿಟ್ಟು. ಆಮೇಲೆ ಡ್ರಿಪ್ ಇರಿಗೇಷನಿಗೆ ಒಳ್ಳೆ ಸೂಟಬಲ್ ಆಗಿದೆ, ನಮಗೆ ಕರೆಕ್ಟಾಗಿ ಸೂಟ್ ಆಗಿದೆ ಅದಕ್ಕೆ. ಆಮೇಲೆ ಔಟ್ಪುಟ್ಟು ಒಳ್ಳೆ ಚೆನ್ನಾಗಿದೆ. ನಮ್ಮ ಕಡೆ ಬಿಸಿಲು ಜಾಸ್ತಿ ಇರೋದ್ರಿಂದ ಒಳ್ಳೆ ಚೆನ್ನಾಗಿ ವರ್ಕ್ ಮಾಡ್ತಾಯಿದೆ. ಅದೊಂದು ನಮಗೆ ಒಳ್ಳೆ ಅನುಕೂಲ ಆಗಿದೆ. ಕರೆಂಟಿಗಿಂತ ಇದೇ ಬೆಸ್ಟ್ ಅಂತ ಅನ್ನಿಸ್ತಿದೆ, ಅಷ್ಟು ಚೆನ್ನಾಗಿ ವರ್ಕ್ ಮಾಡ್ತಾಯಿದೆ. ಬಟ್ ಏನಂದರೆ ಬೆಳಿಗ್ಗೆ ಸ್ವಲ್ಪ ನಿಧಾನಕ್ಕೆ ರೈಸ್ ಆಗ್ತಿರುತ್ತೆ, ಈವ್ನಿಂಗ್ ಮತ್ತೆ ಸ್ವಲ್ಪ ಡೌನ್ ಆಗ್ತಿರುತ್ತೆ. ಒಂದು 8 ಅವರ್ಸ್ ಅಂತೂ ಕಂಟಿನ್ಯೂಸ್ ಆಗಿ ಒಂದೇ ಪ್ರೆಸರಲ್ಲಿ ರನ್ ಆಗ್ತದೆ. ಬೆಳಿಗ್ಗೊಂದು 1 ಅವರು, ಈವ್ನಿಂಗ್ ಒಂದು 1 ಅವರು ಸ್ವಲ್ಪ ನಿಧಾನಕ್ಕೆ ರನ್ ಆಗ್ತಿರುತ್ತೆ. ಇನ್ನು ಮಾಮೂಲು ಟೈಮಲ್ಲಿ ಒಂದು 8 ಅವರ್ಸ್ ಆದರೂ ಒಳ್ಳೆ ಬೆಸ್ಟ್ ಚೆನ್ನಾಗಿ ಫುಲ್ಲು ರನ್ ಆಗ್ತಿರುತ್ತೆ. ಅದೊಂದು ನಮಗೆ ಒಳ್ಳೆ ಕಂಟಿನ್ಯೂಸ್ ಆಗಿ ಫುಲ್ ಔಟ್ಪುಟ್ ಬರುತ್ತೆ. ಡ್ರಿಪ್ಪಿಗೆ ಒಳ್ಳೆ ಅನುಕೂಲ ಇದು. ನಮಗೆ ಗದ್ದೆಕ್ಕಿಂತ ಡ್ರಿಪ್ಪಿಗೆ ಒಳ್ಳೆ ಅನುಕೂಲ ಇದೆ. ಗದ್ದೆಗೆ ಏನಂದರೆ ಮತ್ತು ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಹಾಕ್ಸ್ಕೊಂಡಿದ್ದೀವಿ ಅಂದರೆ ಗದ್ದೆಗೂ ನಡೆಯುತ್ತೆ ಇದೇನು. ಆಮೇಲೆ ನಮ್ಮದು ಮೊದಲು ಸ್ಟಾರ್ಟ್ರು ಎಲ್ಲ ಕಂಪ್ನಿ ಯಾವ್ಯಾವೋ ತೊಗೊಂಡಿದ್ವಿ, ಸರ್ವಿಸ್ ಸರಿಯಾಗಿ ಕೊಟ್ಟಿಲ್ಲ. ಇವರು ಸರ್ವಿಸ್ ಚೆನ್ನಾಗಿದೆ. ಎಷ್ಟು ಸ್ಟಾರ್ಟ್ರ್ ಚೇಂಜ್ ಮಾಡಿದ್ದೀವಿ? ನಾವು 2 ಮಾಡಿದ್ದೀವಿ, ಆಗಲೇ 2-3 ಮಾಡಿದ್ದೀವಿ. ಇದು ನಿಮ್ಮದು 4ನೇದು ಆ್ಯಕ್ಚುಲಿ. 4ನೇ ಸ್ಟಾರ್ಟ್ರ್ ನಿಮ್ಮದಿದು. ಏನು ಈಗ ಹಾಕ್ಸಿದ್ದೀವಿ, ನೋಡಬೇಕು ಈಗ ಎಷ್ಟರ ಮಟ್ಟಿಗೆ ಬರುತ್ತೆ, ಏನು ಪ್ರಾಬ್ಲಮ್ ಇಲ್ದಂಗೆ ನಡೆಯುತ್ತೆ ಅಂತ ಭರವಸೆ ಇಟ್ಕೊಂಡಿದ್ದೀವಿ ನಿಮ್ಮ ಮೇಲೆ. ಅದು ಹಂಗೆ ಬಂದರೆ ಆಯಿತು. ಈ ಅಮೌಂಟಿನ ಬಗ್ಗೆ ಇನ್ನೊಂದು ಮಾತಿಲ್ಲ. ಇವರಿಗೆ ಫೋನ್ಪೇ ಮಾಡಿದ್ವಿ ನಾವು. ಇವರು ಅಂದರೆ ಪೂರ್ತಿ ಅಮೌಂಟ್ ಅಲ್ಲ, ಇದಕ್ಕೇನು ಮಾತಾಡಿದ್ವಿ ಅದರ ಅರ್ಧ ಅಮೌಂಟ್ ಆದರೂ ಆಗಬೇಕು ಅಂತ ಹೇಳಿದರು. ಮಿನಿಮಮ್ ಅಂದರೂ 40% ಅಮೌಂಟನ್ನ ಪೇ ಮಾಡಬೇಕು ಅಂತ ಹೇಳಿದರು. ಅದಕ್ಕಾಗಿ ಫೋನ್ಪೇ ನಾವು ಅದರದ್ದು 40% ಅಮೌಂಟನ್ನ ಪೇ ಮಾಡಿದ್ದೀವಿ ಫಸ್ಟಿಗೆ. ಆಮೇಲೆ ಬಂದವರು ಆಗಿಬಿಟ್ಟು ಹೋದ್ಮೇಲೆ ಫುಲ್ಲು ಉಳ್ಕಿದ ಪೇಮೆಂಟ್ನ ಪೂರ್ತಿ ಮಾಡಿದ್ವಿ. 40% ಅಮೌಂಟ್ ಅಂತೂ ಫಸ್ಟಲ್ಲಿ ಹಾಕ್ಸ್ಕೊತಾರೆ. ಅಷ್ಟು ಮಾಡಿದ ಮೇಲೆ ಮುಗೀತು ನಮ್ಮದು. ಇನ್ನು ಅವ್ರದ್ದು ಇರುತ್ತೆ ಅಲ್ಲಿದ್ದ. ನಮ್ಮದು ಫಸ್ಟಿಗೆ 40% ಮಾಡಿಬಿಡೋದು. ಆಮೇಲೆ ಅವ್ರು ಬಂದು ಎಲ್ಲ ಕೂಡಿಸ್ಕೊಟ್ಟು ನಮಗೆ ರನ್ ಮಾಡಿಬಿಟ್ಟು ತೋರಿಸ್ಕೊಟ್ಟು ಹೋಗ್ತಾರೆ. ಅಲ್ಲೇವರೆಗೂ ಅವ್ರದ್ದೇ ಜವಾಬ್ದಾರಿ ಇದ್ದಂಗೆ. ಅದು ನಮ್ಗೆ ನೀರು ಬಿದ್ದ ಮೇಲೇ ಸ್ಟಾರ್ಟ್ ಮಾಡಿ, ನೀರು ಬಿದ್ದ ಮೇಲೇ ಅವ್ರಿಗೆ ಇನ್ನೂ ಉಳ್ಕಿದ್ದೆಲ್ಲ ಅಮೌಂಟ್ ಕೊಟ್ಬಿಟ್ಟು ಸೆಟಲ್ ಮಾಡ್ಕೊಂಡು ಹೋಗ್ತಾರೆ. ಮತ್ತು ನಾನು ಎಷ್ಟು ಸರಿ ಬಂದಿದ್ದೆ ಅಣ್ಣ ಇಲ್ಲಿಗೆ. ಆಮೇಲೆ ಇದು ನಮ್ಮದು ಫಸ್ಟಿಗೆ ಒಂದು ಇವ್ರ ಕಂಪ್ನಿದೆ UTL ಬ್ರ್ಯಾಂಡ್ ಅಂತೇಳಿ ತಂದು ಹಾಕಿದ್ರು. ಅದೇನೋ ವರ್ಕ್ ಮಾಡಲಿಲ್ಲ. ಸೊ ಹಂಗಾಗಿ ಅದನ್ನು ಕೈ ಬಿಟ್ಟು ಈಗ ಮತ್ತೆ ಪಾಪ ಅವರು ವಾಪಸ್ ಹೋಗಿ ಅದರಂಗೆ 2 ಸಲ ಆಗಿದೆ. ಆದರೂ ಕೂಡ ಮತ್ತೆ ನಿಮಗೆ ಅದ್ರದ್ದು ಟೆನ್ಷನ್ನೇ ಬೇಡ, ತಲೆನ ಬಿಟ್ಕೊಬಿಡಿ, ನಾನು ಮಾಡಿಕೊಟ್ಟೆ ತಿರ್ತೀನಿ, ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡಿ ಅಂತ ಹೇಳ್ಬಿಟ್ಟು ಈಗ ಮತ್ತೆ ಬಂದು ಇದು 3ನೇ ಸಲ ಅವ್ರು ಬರ್ತಿರೋದು ಪಾಪ. ಬಂದು ಈಗ ಆಕ್ಸನ್ ಬ್ರ್ಯಾಂಡ್ದು ತೊಗೊಂಬಂದು ಹಾಕ್ಕೊಟ್ಟಿದ್ದಾರೆ. ಒಳ್ಳೆ ಚೆನ್ನಾಗಿದೆ ಸ್ಟಾರ್ಟ್ರು. ಒಳ್ಳೆ ಲುಕ್ಕು ಕೂಡ ಚೆನ್ನಾಗಿದೆ, ಚೆನ್ನಾಗೂ ವರ್ಕ್ ಆಗ್ತಾಯಿದೆ. ನೀರು ಔಟ್ಪುಟ್ಟು ಕೂಡ ಚೆನ್ನಾಗಿ ಬರ್ತಾಯಿದೆ. ಇನ್ನು ಇದು ಬೆಳಗ್ಗೆ ಇನ್ನು 8 ಗಂಟೆ ಸುಮಾರು ಆಗಿದೆ ಏನೋ ಈಗ ಟೈಮು ಅಷ್ಟೇ. ಇನ್ನು ಇವಾಗ ಅಷ್ಟು ಔಟ್ಪುಟ್ ಬರ್ತಾಯಿದೆ. ಇನ್ನು ಮಾಮೂಲು 11-12 ಗಂಟೆ ಆದರೆ ಇನ್ನೂ ಜಾಸ್ತಿ ಪ್ರೆಷರ್ ಬರುತ್ತೆ.
ಈಗ ನೋಡಬೇಕು ಇನ್ನು ನಾವು ಕಾದು 11-12 ಗಂಟೆ ಸುಮಾರಾಗಿ ನೋಡ್ಬೇಕಂತಿದ್ದೀವಿ, ನೋಡ್ತೀವಿ ಈಗ. ಮತ್ತು ನೀರೆಲ್ಲ ಹೇಗಿತ್ತಣ್ಣ? ನೀರು ಸ್ಯಾಟಿಸ್ಫ್ಯಾಕ್ಷನ್ನೇ, ಬಟ್ ಇನ್ನು ಬೆಳಗ್ಗೆ ಇದು ಈಗ 9 ಗಂಟೆ ಸುಮಾರು ಆಗಿದೆ. ಹೇಳಿದ್ವಲ್ವ ಇನ್ನು ಔಟ್ಪುಟ್ಟು ಇನ್ನೂ ಜಾಸ್ತಿ ಆಗುತ್ತಂತ. ಆಗ ಈಗ ಏನಂದರೆ ಇನ್ನು ರೈಸ್ ಆಗ್ತದೆ ಇಲ್ಲಿದ್ದ, ಯಾಕಂದರೆ ಇನ್ನು ಈಗ 9 ಗಂಟೆ ಸುಮಾರು ಆಗಿದೆ, ಇಲ್ಲಿದ್ದ ರೈಸ್ ಆಗ್ತಾ ಹೋಗ್ತೈತೆ. ಆಮೇಲೆ ನಮಗೆ ಡ್ರಿಪ್ಪಿಗೆ ಒಳ್ಳೆ ಸೂಟಬಲ್ ಆಗಿದೆ. ಇದೇನಾದರೂ ಚೆನ್ನಾಗಿ ನಡೆದ್ರೆ ನಾವು ಇನ್ನೊಂದು ಹಾಕ್ಸೋಣ ಅಂತಿದ್ದೀವಿ ಮೋಟ್ರನ್ನ. ಆಮೇಲೆ ಅವರು ನಾವೇನೇ ಕೇಳಿದ್ರು ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಪ್ರಕಾರ ಏನೇನು ಅನುಕೂಲತೆ ಬೇಕೋ ಅದನ್ನೆಲ್ಲ ಏನು ಕೇಳ್ತೀವಿ ನಾವು ಆ ಥರ ಮಾಡಿಕೊಡ್ತಿದ್ದಾರೆ ಅವರು. ಅದೊಂದು ಈ ಕಂಪ್ನಿಯಲ್ಲಿ ನನಗೆ ಮೆಚ್ಚುಗೆ ಆದ ವಿಷಯ. ಅಂದರೆ ನಾವು ಯಾವ ರೀತಿ ಸಿಸ್ಟಮ್ ಕೇಳ್ತೀವಿ ಆ ರೀತಿ ಮಾಡಿಕೊಡ್ತಿದ್ದಾರೆ ಅವರು. ನಮಗೆ ಅದೇ ಸೋಲಾರ್ಗೆ ಇನ್ನೊಂದು ಮೋಟ್ರ್ ಕೂಡಿಸ್ಕೊಡಿ 2 ವೇ ಸ್ವಿಚ್ ಆಗಿಬಿಟ್ಟು ಅಂತಂದ್ರೂ ಓಕೆ ಮಾಡಿಕೊಡ್ತೀವಿ ಅಂದಿದ್ದಾರೆ. ನಮಗೆ ಯಾಕಂದರೆ ಗದ್ದೆಗೆ ಕೂಡ ನಡಿಬೇಕಂದ್ರೆ ನಾವು ಇನ್ನೊಂದು ಮೋಟ್ರ್ ಕೂಡಿಸ್ಕೋಬೇಕು, ಮೋನೋಬ್ಲಾಕ್ ಮೋಟ್ರನ್ನ ಅಂತಿದ್ದೀವಿ. ಹಂಗಾಗಿ ಈಗ ಇದು ಸಕ್ಸಸ್ ಆಗಿ ನಡೀತಿದೆ ಅಂದರೆ ಅದನ್ನು ಹಾಕ್ಸ್ಕೊತೀವಿ ಈಗ ನೆಕ್ಸ್ಟು. ಆಮೇಲೆ ಅದು ಚೆನ್ನಾಗಿ ನಡೆದ್ರೆ ಮತ್ತು ಇನ್ನು ಹಾಕ್ಸ್ಕೊತೀವಿ, ಅದನ್ನೊಂದು ಹಾಕ್ಸ್ಕೊಂಡ್ರೆ ಎರಡಕ್ಕೂ ಅವರೇನು ಎಲ್ಲ ಸಿಸ್ಟಮ್ನ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಒಳ್ಳೆ ವರ್ಕೌಟ್ ಆಗ್ತಾಯಿದೆ ನಮಗೇನೀಗ ಇದು ಹಾಕ್ಸಿದ್ದು ವ್ಯಾಲ್ಯೂಯಬಲ್ ಆಗಿದೆ. ಆಮೇಲೆ ನಮ್ಮದು ಕಂಪ್ಲೀಟು ಈ 4 ಎಕರೆ ಇದೆ ನಮ್ಮ ತೋಟ. ಈ 4 ಎಕರೆ ತೋಟನೂ ಇದು ಕಂಪ್ಲೀಟ್ ಈ ಸೋಲಾರ್ ಮೇಲೆ ವರ್ಕ್ ಮಾಡ್ತಾ ಇರೋದು. ಎಲ್ಲ ಥರದ್ದು ಬೆಳೆಗಳ್ನ ಹಾಕ್ಕೊಂಡಿದ್ದೀವಿ ತೋಟದಲ್ಲಿ ನಾವು. ಕಂಪ್ಲೀಟ್ ಈ ಸೋಲಾರು ಅದಕ್ಕೆ ಡ್ರಿಪ್ ಅಳವಡಿಸ್ಕೊಂಡಿದ್ದೀವಿ. ಇದ್ರ ಮೇಲೇ ಪೂರ್ತಿ ರನ್ ಮಾಡ್ತಿರೋದು. ನಮ್ಮದು ಒಂದು ಕೆರೆ ಇದೆ, ಆ ಕೆರೆಯಿಂದ ಲಿಫ್ಟ್ ಮಾಡ್ಕೊಂಡು ಡ್ರಿಪ್ಪಿಗೆ ಕನೆಕ್ಷನ್ ಮಾಡ್ಕೊಂಡಿದ್ದೀವಿ. ಒಳ್ಳೆ ಚೆನ್ನಾಗಿ ನಡೀತಾ ಇದೆ. ಡ್ರಿಪ್ಪಿ ಎಲ್ಲ ಒಳ್ಳೆ ಚೆನ್ನಾಗಿ ನೀರು ಒಳ್ಳೆ ಸ್ಪೀಡಾಗಿ ಔಟ್ಪುಟ್ ಬರುತ್ತೆ. ಮತ್ತು ಏನೇನು ಬೆಳೆ ಹಾಕಿದ್ದೀರಾ ಅಣ್ಣ? ನಾವು ಈಗ ತೋಟದಲ್ಲಿ ಎಲ್ಲ ಥರದ್ದು ಬೆಳೆಗಳು ಹಾಕಿದ್ದೀವಿ. ಈಗ ಪಾಮ್ ಟ್ರೀಸು, ಆಮೇಲೆ ಅದರಲ್ಲಿ ಮಿಡಿಲಲ್ಲಿ ಇಂಟರ್ ಕ್ರಾಪ್ ಆಗಿ ಜಂಬು ನೇರಳೆ, ಆಮೇಲೆ ಸೇಬಣ್ಣು, ಇದು ನಮ್ಮ ಕಡೆ ಜಾಮಣ್ಣ ಅಂತಾರೆ, ಅವ್ರ ಕಡೆ ಸೀಬೆ ಅಂತಾರೆ. ಆಮೇಲೆ ನಿಂಬೆಹಣ್ಣು ಹಾಕ್ಕೊಂಡಿದ್ದೀವಿ, ಆಮೇಲೆ ಪಪ್ಪಾಯ, ಆಮೇಲೆ 1-2 ಆ್ಯಪಲ್ ಗಿಡನೂ ಹಾಕ್ಕೊಂಡಿದ್ದೀವಿ. ಅವೇನೋ ನಮ್ಮ ಏರಿಯಾಗೆ ಬಂದಿಲ್ಲ, ಆದರೂ ಹಾಕ್ಕೊಂಡಿದ್ದೀವಿ ನಾವು, ನೋಡೋಣ ಅಂತ ಹೇಳ್ಬಿಟ್ಟು. ಮೇನ್ ಕ್ರಾಪಾಗಿ ಪಾಮ್ ಟ್ರೀಸೇ ನಮ್ಮದು. ಅದರಲ್ಲಿ ಇಂಟರ್ ಕ್ರಾಪಾಗಿ ಜಂಬು ನೇರಳೆ, ಜಾಮಣ್ಣು, ನೀಲ್ದೆ ಹಣ್ಣು, ಆಮೇಲೆ ಪಪ್ಪಾಯ ಕೆಳಗಡೆ ಹಾಕ್ಕೊಂಡಿದ್ದೀವಿ. ಇನ್ನು ಇದೆಲ್ಲ ಕಂಪ್ಲೀಟು ಡ್ರಿಪ್ ಇರಿಗೇಷನ್ ಮಾಡ್ಕೊಂಡಿದ್ದೀವಿ. ಸೋಲಾರಿಂದನೇ ಕನೆಕ್ಷನ್ನು ಕಂಪ್ಲೀಟಾಗಿ ಚೆನ್ನಾಗಿ ವರ್ಕ್ ಆಗ್ತಾಯಿದೆ.